ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಮ್ಯೂಸಿಕಲ್ ಅಧ್ಯಾಯಗಳಲ್ಲಿ ಒಂದು ಅಂತ ಹೇಳ್ಬೋದು ಈ ಚಿತ್ರ. ಯಾವುದು ಈ ಚಿತ್ರ ಅಂತಂದರೆ ವಿ ರವಿಚಂದ್ರನ್ ನಿರ್ದೇಶನ ಮತ್ತು ಅಭಿನಯದ ಚಿತ್ರ ಕಿಂದರಿ ಜೋಗಿ. 1989ರಲ್ಲಿ ತೆರೆಕಂಡಂಥ ಚಿತ್ರ. ಜೂಹಿ ಚಾವ್ಲಾ ಅವರ ಕನ್ನಡ ಚಿತ್ರರಂಗದ ಪ್ರವೇಶದ ಚಿತ್ರ ಇದು. ಜೂಹಿ ಚಾವ್ಲಾ ಅವರ ಪ್ರಪ್ರಥಮ ಕನ್ನಡ ಚಿತ್ರ ಅಂತಲೇ ಹೇಳ್ಬೋದು ಗುರು. ಹಾಗೆ ಹಂಸಲೇಖ ಅವರ ಅಮರ ಸಂಗೀತದಿಂದ ಜನಮನ ಗೆದ್ದಂಥ ಕೃತಿ ಇದು. ನಿರ್ದೇಶನ ವಿ ರವಿಚಂದ್ರನ್ ಹಾಗೂ ನಿರ್ಮಾಪಕ ರವಿಚಂದ್ರನ್ ಅವರ ತಂದೆ ಎನ್ ವೀರಸ್ವಾಮಿ ಅವರು. ರವಿಚಂದ್ರನ್, ಜೂಹಿ ಚಾವ್ಲಾ, ಸುಂದರ್ರಾಜ್, ತೂಗುದೀಪ್ ಶ್ರೀನಿವಾಸ್ ನಟಿಸಿರ್ತಕ್ಕಂಥ ಸಿನಿಮಾ. ಹಂಸಲೇಖ ಅವರು ಈ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಆರ್ ಮಧುಸೂದನ್ ಛಾಯಾಗ್ರಹಣ ಮಾಡಿದ್ದು 1989ರಲ್ಲಿ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಹಾಗೆ ಕಥಾಸಾರ ಏನು ಅಂತ ನೋಡೋದಾದ್ರೆ, ಗ್ರಾಮದಲ್ಲಿನ ಎರಡು ಬಣಗಳಾದ ರುದ್ರಪ್ಪ ಮತ್ತು ದೇವಯ್ಯ ನಡುವಿನ ಜಗಳಗಳನ್ನು ನಿವಾರಿಸಲು ಕಿಂದರಿ ಜೋಗಿ ಗ್ರಾಮಕ್ಕೆ ಬರ್ತಾನೆ ಗುರು. ಗಂಗಾಳ ಸಹಾಯದಿಂದ ಗ್ರಾಮಸ್ಥರನ್ನು ಒಗ್ಗೂಡಿಸ್ತಾನೆ. ಆದರೆ ಕೊನೆಗೆ ನಡೆಯುವ ಅಮಾನುಷ ಘಟನೆ ಕತೆಗೆ ತೀವ್ರತೆ ನೀಡ್ತಾ ಹೋಗುತ್ತೆ. ವಿ ರವಿಚಂದ್ರನ್ ಅವರ ನವೀನ ಮತ್ತು ಸಾಹಸ ಭರಿತ ನಿರ್ದೇಶನ ಈ ಚಿತ್ರಕ್ಕಿದೆ. ಹಾಗೆ ಹಂಸಲೇಖ ಅವರ ಸೂಪರ್ ಹಿಟ್ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾನೇ ಹೆಸರುವಾಸಿಯಾಗುತ್ತೆ. ಜೂಹಿ ಚಾವ್ಲಾ ಅವರ ಕನ್ನಡಕ್ಕೆ ಹೊಸ ಆಕರ್ಷಣೆ ಅಂತಲೇ ಹೇಳ್ಬೋದು. ಹಳ್ಳಿ ಕತೆ, ಪ್ರೀತಿ, ಭಕ್ತಿ, ಆಧ್ಯಾತ್ಮದ ಮಿಶ್ರಣ ನೋಡಿ ಈ ಸಿನಿಮಾ ತುಂಬಾನೇ ಅದ್ಭುತ ಹಿಟ್ ಅನ್ನು ಪಡೆಯುತ್ತೆ. ರವಿಚಂದ್ರನ್, ಜೂಹಿ ಚಾವ್ಲಾ ಮತ್ತು ಸುಂದರ್ರಾಜ್ ಅವರ ಅಮೋಘ ಅಭಿನಯ ಸಾಧಾರಣ ಯಶಸ್ಸು ಕಂಡು ಸಿನಿಮಾ ಸಖತ್ ಹೆಸರು ಮಾಡುತ್ತೆ ಗುರು. ಸಿನಿಮಾ ನೋಡೋಕ್ಕೆ ತುಂಬಾನೇ ಅದ್ಭುತವಾಗಿದೆ. ಸಿನಿಮಾ ಕಿಂದರಿ ಜೋಗಿ ಅನ್ನೋ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ಆಗಿನ ಕಾಲಕ್ಕೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಓಡುತ್ತೆ, ಹಾಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡುತ್ತೆ. ಹಾಗೆ ರವಿಚಂದ್ರನ್, ಜೂಹಿ ಚಾವ್ಲಾ, ಸುಂದರ್ರಾಜ್ ಅವರ ಭಕ್ತಿ ಪ್ರಧಾನ ಚಿತ್ರ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟಲ್ಲಿ ಇದರಲ್ಲಿ ಭಕ್ತಿನೂ ಇದೆ ಮತ್ತು ಮಕ್ಕಳನ್ನ ಇಟ್ಕೊಂಡು ರವಿಚಂದ್ರನ್ ಅವರು ಈ ಸಿನಿಮಾನ ಮಾಡಿದರೆ ತುಂಬ ಜನ ಮಕ್ಕಳು ಈ ಸಿನಿಮಾದಲ್ಲಿ ನಟಿಸಿದರೆ ಅವ್ರು ಈಗೆಲ್ಲ ದೊಡ್ಡ ದೊಡ್ಡ ಮಕ್ಕಳಾಗಿ ಮೊಮ್ಮಕ್ಕಳಿಗೆ ತನಕ ಹೋಗ್ಬಿಟ್ಟಿರ್ತಾರೆ. ಬಟ್ ಈ ಸಿನಿಮಾನ ತುಂಬ ಜನ ಮಕ್ಕಳನ್ನೇ ಒಗ್ಗೂಡಿಸ್ಕೊಂಡು ಈ ಸಿನಿಮಾನ ಮಾಡ್ತಾರೆ. ಮತ್ತು ಆಂಜನೇಯನ ಭಕ್ತಿ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಲಾಸ್ಟಲ್ಲಿ ಆ ಮಕ್ಕಳು ದೇವ್ರನ್ನ ಯಾವ ರೀತಿ ಮೆರವಣಿಗೆ ಮಾಡ್ತಾರೆ. ಅಲ್ಲೊಂದು ಸಾಂಗ್ ಬರುತ್ತೆ, ಆ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಎರಡು ಜನಾಂಗಗಳು ಅಂದರೆ ಎರಡು ಜನರ ಮಧ್ಯೆ ಕಿತ್ತಾಟ ಆಗ್ತಾ ಇರಬೇಕಾದ್ರೆ ದೇವ್ರನ್ನ ಆಚೆ ಬಿಸಾಕಿರ್ತಾರೆ ದೇವಸ್ಥಾನದಿಂದ ಆಚೆ. ಸೊ ಮಳೆ ಗಾಳಿಗೆ ದೇವರು ಆಚೆ ಇರ್ತಾನೆ ಹನುಮಂತ. ಆಗ ಮಕ್ಕಳು ಕಿಂದರಿ ಜೋಗಿ ಜೊತೆ ಸೇರಿ ಅದನ್ನು ದೇವಸ್ಥಾನದೊಳಗಡೆ ಆರಾಮಾಗಿ ತಗೊಂಡೋಗಿ ಕೂರಿಸ್ತಾರೆ. ಈ ಇಬ್ಬರ ಜಗಳದಿಂದ ದೇವರು ಆಚೆ ಬಿದ್ದಿರ್ತಕ್ಕಂಥ ದೇವ್ರನ್ನ ಗರ್ಭಗುಡಿಗೆ ಸೇರಿಸ್ತಕ್ಕಂಥದ್ದು ಈ ಮಕ್ಕಳ ಉದ್ದೇಶ ಹಾಗೂ ಕಿಂದರಿ ಜೋಗಿಯ ಉದ್ದೇಶ. ಅದರಲ್ಲಿ ಪ್ರೀತಿ ಕೂಡ ತುಂಬಿದೆ. ಯಾಕಂದರೆ ಜೂಹಿ ಚಾವ್ಲಾ, ರವಿಚಂದ್ರನ್ ಅವರ ಪ್ರೀತಿ ಪ್ರೇಮ ಆ ಸಿನಿಮಾದಲ್ಲಿ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು. ಈಗಲೂ ನೀವು ನೋಡಬೇಕು ಅಂದರೆ ಕೆಲವೊಂದು ಕಡೆ ಸಿಗುತ್ತೆ ಸಿನಿಮಾ, ನೋಡ್ಬೋದು. ತುಂಬಾ ಅದ್ಭುತವಾದ ಸಿನಿಮಾ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಗುರು. ಧನ್ಯವಾದಗಳು. ಶುಭ ದಿನ.